ವೃಷಸೇನ ನಾನೇ ಧನುರ್ಬಾಣಗಳನ್ನ ಹಿಡಿದು ಕುರಿದುಂಬಿಸುತ್ತ ನಿನ್ನ ಸೇನೆಗೆ ಪ್ರೋತ್ಸಾಹದಾಯಕನಾಗಿ ನೀನೇ ನೇತಾರನಾಗಿ ರಣಕ್ಷೇತ್ರಕ್ಕೆ ಧಾವಿಸಿ ಬರ್ತಾ ಇದ್ದಿ. ಮಗು, ಅವಸರವು ಅವಘಡಕ್ಕೆ ಕಾರಣ ಅಂತ ಹೇಳಿದ್ರು. ಹಾಗೊಂದು ಮಾತು, ಕಾಲಿಡುವ ಮುನ್ನ ಕಣ್ಣಿಟ್ಟು ವಿವರಿಸಬೇಕಾದದ್ದು ಪ್ರತಿಯೊಬ್ಬ ಪ್ರಾಜ್ಞನ ಕರ್ತವ್ಯವೂ ಹೌದು. ಕ್ಷತ್ರಿಯರು ಅದರಿಂದ ಹೊರತಾಗಿದ್ದವರೇನು ಅಲ್ಲ. ವೀರ ಕರ್ಣನ ಸುತನಾಗಿ ಬಂದವ ವೀರ ವೃಷಸೇನ. ಸತ್ಯ, ವಿಚಾರ ತಿಳಿದವರು ನಾವು ಹೌದು. ನಿನ್ನಪ್ಪ ಮೊದಲಿನಿಂದಲೇ ನನ್ನ ಪಾಲಿಗೆ ವೈರಿಯೂ ಹೌದು. ಆದ್ರೆ ಏನು ಮಾಡೋಣ, ಕೇವಲ ಶಕ್ತಿ ಸಾಮರ್ಥ್ಯದಲ್ಲಷ್ಟೇ ವೀರ ಅಲ್ಲ, ಬುದ್ಧಿಮತಿಯಲ್ಲೂ ನಿನ್ನಪ್ಪ ಶೂರನಿದ್ದಾನೆ. ಅಂತವನ ಮಗನಾಗಿ ಇಷ್ಟೆಲ್ಲ ಆಲೋಚನೆಗಳು ಇಲ್ಲದೆ ವ್ಯವಹರಿಸುವುದು ನಿನ್ನಂತವನಿಗೆ ಸೂಕ್ತ ಅಲ್ಲ. ಅದಕ್ಕಾಗಿ ಏನು, ನನ್ನ ಮಾತನ್ನ ಪ್ರೀತಿಯಿಂದ ಸಾವಧಾನದಿಂದ ಕೇಳಲೇಬೇಕಾದದ್ದು ಅನಿವಾರ್ಯ. ಏನು ಮಾತು? ಅವಸರವಾಗಿ ಹೊರಟು ನಿಂತವರಿ ಜಯವನ್ನ ಪಡೆಯುತ್ತೇನೆ. ವಿಶ್ವಾಸ ಬೇಕಮಗು. ಎಲ್ಲಿವರೆಗಂತ ಕೇಳು. ಎಲ್ಲಿ? ರಣಕ್ಷೇತ್ರದಲ್ಲಿ ಸುದೀರ್ಘವಾದಂತ ಹೋರಾಟವನ್ನು ನಡೆಸುವಲ್ಲಿ ನಿಮ್ಮ ಪಕ್ಷದಲ್ಲಿದ್ದವರಿಗೆ ಕಷ್ಟವಾದೀತು. ಹಾಗಿರುವಾಗ ಧನುರ್ವಿದ್ಯನ್ನ ಕಲಿತು ಕೆಲವು ಸಮಯಗಳಷ್ಟೇ ಕಳೆದಿದ್ದು ಬಿಟ್ರೆ ಅದರಲ್ಲಿ ಸುದೀರ್ಘವಾದಂತ ಪ್ರಾವೀಣ್ಯತೆಯನ್ನು ಪಡೆದವನಿರಲ್ಲ. ಇವತ್ತಿನ ದಿವಸ ರಣಕ್ಷೇತ್ರಕ್ಕೆ ಬಂದು ಮಾಡಿರುವಂತಹ ಘಟನೆ ಗುಣಕ್ಕೆ ಮತ್ಸರ ಇಲ್ಲ. ಯಾಕೆ? ಭೀಮಸೇನನನ್ನು ನೀನು ಹೊಡೆದುರುಳಿಸಿದ್ದಿ, ಕಾರುಗಳಿಸಿದ್ದೇನೆ, ಪ್ರಾಮಾಣಿಕವಾಗಿ ಮೆಚ್ಚಿಕೊಳ್ತೇನೆ. ಅದಕ್ಕಾಗಿ ಇಲ್ಲಿಯ ಹೋರಾಟ ಇಲ್ಲಿಯವರೆಗಿರದ್ದು ನಿನ್ನ ಪ್ರಾಮಾಣಿಕ ಹೋರಾಟವನ್ನು ಕಂಡು ಪಾರ್ಥ ಮೆಚ್ಚುಗೆಯನ್ನು ಸಲ್ಲಿಸಿದ್ದಾನೆ. ಹಾಗಾಗಿ ಇದನ್ನ ಪ್ರೀತಿಯಿಂದ ಒಪ್ಪಿದಂತ ನೀನು ನಾವು ಕೈಯಲಾಗದೆ ನಿನ್ನನ್ನು ಬಿಟ್ಟಿದ್ದು ಅಂತ ಭಾವಿಸುವುದು ಬೇಡ. ನಿನ್ನನ್ನ ಮನ್ನಿಸಿ ಬಿಟ್ಟಿದ್ದೇವೆ, ಅಲ್ಲ ನಿನ್ನನ್ನ ಮಾನಿಸಿ ಬಿಟ್ಟಿದ್ದೇವೆ. ಬೆಳೆಯುವಂತ ಚಿಗುರನ್ನ ನಾವು ಬುಡ ಸಮೇತ ಕೀಳಬಾರದು ಎನ್ನುವಂತ ಒಂದೇ ಒಂದು ಉದ್ದೇಶಕ್ಕಾಗಿ ನಿನ್ನನ್ನ ಸಲಹುವಲ್ಲಿ ನಾನು ಮನ ಮಾಡಿದ್ದೇನೆ. ಆ ನಮ್ಮ ಮಾನಿಸುವಿಕೆ ನಮ್ಮ ದೌರ್ಬಲ್ಯ ಅಂತ ತಿಳಿಯೋದು ಬೇಡ. ಅಂತ ಗರ್ವವೂ ನಿನಗೆ ಬೇಡ. ಅದಕ್ಕಾಗಿ ನೇರವಾಗಿ ಮನೆಗೆ ಹೋಗು. ತಂದೆ ಎದುರಿನಲ್ಲಿ, ತಾಯಿ ಎದುರಿನಲ್ಲಿ, ರಣಕ್ಷೇತ್ರದಲ್ಲಿ ಭೀಮಸೇನನನ್ನ ಸೋಲಿಸಿ ಪಾರ್ಥನ ಎದುರಿನಲ್ಲಿ ನಿಂತು ಬಂದೆ. ಇದು ಒಂದು ಸಾಕು ನಿನ್ನ ಜೀವಮಾನಕ್ಕೆ. ಅದಕ್ಕಾಗಿ ಯುದ್ಧವನ್ನ ಇಲ್ಲಿಗೆ ಕೈಬಿಡು, ನಿನ್ನ ಪ್ರಾಣವನ್ನ ಉಳಿಸಿಕೋ. ವಿಚಾರ ಅವರಿಗೆ ಹೇಳೋದು ಸಗಮಾಡ ಮಾತು. ಸಣ್ಣವನವುದಾದರೆನ್ನ ಮಾಡಜಾದಗಳನ್ನು ಹೂಡಿ ನೋಡಿ ನುತ್ತಲೆಚ್ಚ ಬಾಣಗಳನ್ನು. ನಿನ್ನ ಮಾತನ್ನ ಎಂತವರು ಕೂಡ ಲಾಲಿಸಲೇಬೇಕು, ಮೆಚ್ಚಲೇಬೇಕು, ಒಪ್ಪಲೇಬೇಕು ಅಲ್ವಾ? ಆದರೆ ಬಹಳ ಬಾಲಿಶವಾಯಿತು ಅಂತ ನನಗನ್ನಿಸುವುದು. ನಿನ್ನೆದುರಿನಲ್ಲೂ ನನ್ನ ಬಾಲಿಶ ಆಯ್ತಾ? ಅನುಮಾನವೇ ಇಲ್ಲ. ಕಾರಣ ಏನು ಗೊತ್ತಾ? ನೀನು ಆಡಿದಂತ ಮಾತುಗಳು ಹಾಗೆ. ನೀನು ಸಣ್ಣವ, ದುರಕ್ಕೆ ಸಲ್ಲ ಎಂಬ ಹಾಗೆ. ಸಣ್ಣವನಾದರೇನು? ಹಿಂದೊಂದು ಸಂದರ್ಭದಲ್ಲಿ ನಿನ್ನ ಕಥೆಯನ್ನೇ ಉದಾಹರಣೆಯಾಗಿ ನೀಡುತ್ತೇನೆ. ಒಂದು ಸಂದರ್ಭದಲ್ಲಿ ನಿನ್ನ ಗುರುಗಳಾಗಿರುವಂತಹ ದ್ರೋಣಾಚಾರ್ಯರಿಗೆ ಗುರುಕಾಣಿಕೆಯನ್ನು ಸಲ್ಲಿಸುವುದಕ್ಕಾಗಿ ದ್ರುಪದ ನನ್ನ ಸೆರೆ ಕಟ್ಟಿ ತಂದ ವೀರ ಎಂಬ ಹಾಗೆ ಕೇಳಿದ್ದೇನೆ. ಒಮ್ಮೆ ನಿನ್ನ ಗುರುಗಳು ನದಿಯಲ್ಲಿ ಇಳಿದು ಸ್ನಾನವನ್ನು ಮಾಡುವಾಗ ಮೊಸಳೆಯೊಂದು ಅವರನ್ನು ಬಂಧಿಸಿದಾಗ ಅದರ ಬಂಧನವನ್ನು ತಪ್ಪಿಸಿದವನು ಅಂತ ನೀನು. ಆಗ ನಿನ್ನ ಪ್ರಾಯ ಸಾಧಾರಣ ನನ್ನದ್ದೇ ಅಲ್ವಾ? ಅಲ್ವಾ? ಯಾಕೆ ಕೇಳು. ಯಾಕೆ ಆವತ್ತು ನಾನು ರಕ್ಷಣೆ ಮಾಡಿದೆ? ಯಾಕೆ? ಅದು ನಮ್ಮ ಕರ್ತವ್ಯ. ಹೌದು. ಪ್ರಾಣ ಉಳಿಸುವಲ್ಲಿಯೇ ನಾವು ಪ್ರಯತ್ನಶೀಲರು ಬಿಟ್ರೆ ಪ್ರಾಣ ತೆಗೆಯುವುದ್ರಲ್ಲ ಅಲ್ಲ. ಇದು ನನ್ನ ಕರ್ತವ್ಯವೇ ಹೌದು. ನೀವು ಆವತ್ತು ಪ್ರಾಣವನ್ನು ಉಳಿಸಿದ್ದೀರಿ, ಪ್ರಾಣವನ್ನ ತೆಗೆಯಲಿಲ್ಲ. ಪ್ರಾಣವನ್ನ ತೆಗೆಯುವುದೇ ನನಗೆ ಕರ್ತವ್ಯ ಎಂಬ ನೆಲೆಯಲ್ಲಿ ಬಂದವ. ಸಣ್ಣವ ಅಂತಲ್ಲ, ಭರವಸೆ ಮಾತು ಕೊಟ್ಟು ಬಂದಿದ್ದೀ ಅಂತಾದ್ರೆ ಹರಿಯ ಬದುಕಿ ಎನ್ನ ಕುವರನ ಹರಿಯ ಬದುಕಿ ಸಣ್ಣ ಕುವರನ ಪೋಲ್ವ ಸುಬಟ ಹರಿಯ ತಟ್ಟಲಿನ ನೋರ್ವನ ಪೋಲ್ವ ಸುಬಟ ಹರಿಯ ತಟ್ಟ ಈತ ನೋರ್ವನ ಹರಿಯ ಬದುಕಿ ಸಣ್ಣ ಕುವರನ ಪೋಲ್ವ ಸುಬಟ ಹರಿಯ ತಟ್ಟಲೀತ ನೋರ್ವನ
ಜರುಗಳ ಸರಿ ಸಮಾನಯೀತ ತುರದಿ ಕುರು ನದಿ ಜರುಗಳ ಸರಿ ಸಮಾನಯೀತ ಎನ್ನ ಸರುಕು ಮಾಡಲ್ ಇವನ ಬಗೆಯ ಅರಿವೆಯನುತ ಅವನೋಳೆಂದ ಎನ್ನ ಸರುಕು ಮಾಡಲ್ ಇವನ ಬಗೆಯ ಅರಿವೆಯನುತ ಅವನೋ ಎಂದ ಹರಿಯ ಬರಿಗೆ ಕುಮರನ ಪೋಲ್ವ ಸುಬಟ ಹರಿಯ ತಟ್ಟಲೀತ ಪೋರ್ವನ ಹರಿಯೇ ಪಾರ್ಥ ಏಕಾಏಕಿಯಾಗಿ ನಿನ್ನ ಮಾತನ್ನು ಕೇಳಿ ವೀರಾವೇಶದಿಂದ ಬಂದು ಒಮ್ಮಿಂದೊಮ್ಮೆಗೆ ಹುಡುಗನನ್ನ ಕತ್ತರಿಸಿ ಚೆಲ್ಲಬೇಕು, ಯುದ್ಧ ಧರ್ಮ ಅಲ್ಲವೋ ಹೇಳು ಎನ್ನುವ ಛಲದಿಂದ ಬಂದೆ. ಅವನನ್ನ ಕಂಡೆ, ಮಾತಾಡುವಲ್ಲಿ ಮುಂದಾದೆ. ಮಾತಿಗೆ ಬಗ್ಗುವಲ್ಲೆನ್ನುವ ಸಲುವಾಗಿ ಒಮ್ಮೆಲೆ ಬಾಳ ಪ್ರಯೋಗಿಸಿದ ಮರುಗಳಿಗೆ ಯಾಕೋ ಏನು ಒಂದು ಜಾತಿಯ ಮನಸ್ಸಿಗೆ ನೋವು ದೇವ್ರೆ. ಅದಕ್ಕಾಗಿ ಹೇಳಿದ್ದು ಹರಿಯ ಪರೀಕ್ಷಿಸಿ ಅನ್ನ ಕುವರನು. ಕಾರಣ ಅಲ್ಲದೆ ಅಲ್ಲ, ನಡೆದಂತಹ ಹೋರಾಟದಲ್ಲಿ ನನ್ನ ಮಗನಾದಂತಹ ಅಭಿಮನ್ಯು ಅಭೇದ್ಯ ಎನಿಸಿಕೊಂಡಿರುವಂತಹ ಚಕ್ರವ್ಯೂಹವನ್ನ ಭೇದಿಸುವುದರ ಮಟ್ಟಿಗೆ ಕೌರವ ಪಾಳೆಯಕ್ಕೆ ನೀರನ್ನ ಕುಡಿಸಿದ. ಜಯಸಿರಿಯನ್ನ ಇನ್ನೇನು ಕೆಲವೇ ಕ್ಷಣದಲ್ಲಿ ತರ್ತಾನೆ ಎನ್ನುವಂತ ನಿರೀಕ್ಷೆಯಲ್ಲಿ ಎಲ್ಲರೂ ಇರುವಾಗ ಆ ಚಕ್ರವ್ಯೂಹದಲ್ಲಿ ಪ್ರಾಣವನ್ನ ತೆತ್ತ. ದೇವ, ಆಲೋಚನೆ ಮಾಡು. ಮಹಾಭಾರತ ಸಂಗ್ರಾಮದಲ್ಲಿ ಇದುವರೆಗೆ ಅದೆಷ್ಟೋ ಸಣ್ಣ ಸಣ್ಣ ಪ್ರಾಯದವರು ಪ್ರಾಣವನ್ನ ತೆತ್ತರು. ಯಾರಿಗಾಗಿ ದೇವ್ರೆ? ಅವರಿಗಾಗಿ ಅಲ್ಲ, ನಮ್ಮ ವೈಯಕ್ತಿಕವಾದಂತಹ ಹೋರಾಟಕ್ಕೆ ಅವರ ಪ್ರಾಣ ಎನ್ನುವುದು ತ್ಯಾಗವಾಗ್ತಾ ಉಂಟು. ಈ ಹುಡುಗನನ್ನ ನೋಡಿದ್ರೆ ನನಗನಿಸುವುದು ನನ್ನ ಮಗನನ್ನ ಪೋಲಸುಪಾಟ. ದೇವ, ಇಂಥವನನ್ನ ಕಳೆದುಕೊಳ್ಳಬಾರದು, ಇವನನ್ನ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿಯೇ ನಾವಿರಬೇಕು. ಪ್ರಪಂಚದ ಜನತೆ ನಾಳೆ ದಿವಸ ಆಕ್ಷೇಪಿಸಬಾರದು. ನೋಡು ದೇವ್ರೆ, ತಿಳಿಯದವನಾದಂತಹ ಹುಡುಗ ಏನು ಬಂದು ಮಂದಮತಿಯಿಂದ ಹೋರಾಟಕ್ಕೆ ಇಳಿದ. ಪಾರ್ಥನಾದ್ರೂ ಆಲೋಚನೆ ಮಾಡ್ಬೇಕಿತ್ತಲ್ಲ, ಬೇಡ, ಅವನೊಟ್ಟಿಗಿದ್ದ ಕೃಷ್ಣನಾದ್ರೂ ಹೇಳ್ಬೋದಿತ್ತಲ್ಲ ಅಂತ ಮಾತು ಬರ್ತದೆ. ಅದಕ್ಕಾಗಿ ಅವನನ್ನ ಈಗ ಸ್ವಲ್ಪ ಮಟ್ಟಿಗಾದ್ರೂ ಅವನನ್ನ ವಿಳಂಬಿಸಿ ಅವನ ಮನಸ್ಸನ್ನ ಬದಲಾಯಿಸುವ ಪ್ರಯತ್ನ ಮಾಡಿದ್ರೆ ಅಪರಾಧವೋ ದೇವ್ರೆ? ಪಾರ್ಥ, ಸ್ಮಶಾನ ವೈರಾಗ್ಯವೋ ಅಭಾವ ವೈರಾಗ್ಯವೋ ಕೆಲ ದಿವಸಗಳು ಮಾತ್ರ ಇರ್ತದೆ. ಪುತ್ರ ಶೋಕ ನಿರಂತರ ಎನ್ನುವುದನ್ನ ತಿಳಿಯದೆ ಹೋದವ ಕೃಷ್ಣ ಅಲ್ಲ. ಸರಿ, ಆದರೆ ಇವರೆಲ್ಲರೂ ಮೊದಲೇ ಸಭ್ಯಸ್ಥರಾಗಿದ್ದರು ಅಂತಾದ್ರೆ ಈ ಯುದ್ಧ ಎನ್ನುವುದು ಏರ್ಪಡುವುದೇ ಇಲ್ಲವಾಗಿತ್ತು. ಇವರ ಪಾಳೆಯದಿಂದಲೇ ಬಂದವ. ಇವ ಯಾರ ಪಾಳೆಯದಿಂದ ಬಂದವ? ಕೌರವನ ಪಾಳೆಯದಿಂದ ಬಂದವ. ಇದೇ ನಿನ್ನ ಮಗ ಯುದ್ಧಕ್ಕೆ ಬಂದ ಕಾಲಕ್ಕೆ ಸಣ್ಣ ಹುಡುಗ ಅನ್ನುವುದಾಗಿ ಕೌರವರು ಬಿಟ್ಟರೋ ಎಲ್ಲರೂ ಸೇರಿ ಹೊಡೆಯಲಿಲ್ಲವೋ? ಹಲವು ಗಜ ಒಂದಾಗಿ ಸಿಂಹದ ಮರಿಯನ್ನು ಹೊಡೆದಂತೆ ಹೊಡೆದಿದ್ದಾರೆ. ಅಂಥ ಇವನಿಗೆ ಬುದ್ಧಿ ಮಾತನ್ನ ಹೇಳುವಷ್ಟು ಹೇಳಾಗಿದೆ. ಅದಲ್ಲದೆ ನಿನ್ನ ಮಗನ ಸಾವಿಗೆ ಮೂಲ ಕಾರಣನಾದಂತಹ ಕರ್ಣಕುಮಾರ ಇವ ಮರೆಯಬೇಡ. ಯುದ್ಧ ಧರ್ಮ ಎನ್ನುವುದು ಯುದ್ಧ ಧರ್ಮವೇ, ನಡೆಸಲೇಬೇಕು. ಅದು ಸರಿ, ಹೌದು. ನೀನೇ ಹೇಳಿದ ಹಾಗೆ ಕೌರವ ಪಾಳೆಯದಲ್ಲಿರುವಂತ ಅಲ್ಲ ಕೌರವನೇ ಬುದ್ಧಿ ವಿಹೀನನಾಗಿ ವ್ಯವಹಾರ ಮಾಡಿದ. ಪಾಂಡವರು ಎಲ್ಲಿಯೂ ಧರ್ಮ ತಪ್ಪಿ ನಡೆದವರು ಅಲ್ವಲ್ಲ, ಎಲ್ಲಿಯೂ ಬುದ್ಧಿಯನ್ನ ಮರೆತು ವ್ಯವಹರಿಸಿದವರು ಅಲ್ವಲ್ಲ. ಬುದ್ಧಿ ಇಲ್ಲದವರಿಗೆ ಬುದ್ಧಿಯನ್ನ ತಿಳಿಸಬೇಕಾದ ನಮ್ಮ ಕರ್ತವ್ಯ. ಹೌದು ಹೌದು. ಆ ನೆಲೆಯಲ್ಲಿ ಒಂದು ಮಾತಾಡಿದ್ರೆ ಆಕ್ಷೇಪವೋ? ಆಡು, ಮಾತಾಡು ಅಲ್ವಾ? ಓ ಮಗು, ಸಾಕು ಸಾಕು ನಿನ್ನ ಸಾಹಸ, ತತ್ತಿತ್ತ ಸಾಕು ಸಾಕು ನಿನ್ನ ಸಾಹಸ, ಸಾಕು 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 ನಿನ್ನ ಸಾಹಸ. ತರಳರಿಗೆ ವಿವೇಕವಲ್ಲ ಇನಿದು ಪೌರುಷ, ತರಳರಿಗೆ ವಿವೇಕವಲ್ಲ, ತರಳರಿಗೆ ವಿವೇಕವಲ್ಲ ಇನಿದು ಪೌರುಷ. ಸಾಕು ನಿನ್ನ ಸಾಹಸ, ತರಳರಿಗೆ ಇನಿದು ಪೌರುಷ. ತರಳರಿಗೆ ವಿವೇಕವಲ್ಲ
ಇನಿದು ಪೌರುಷ ಕಾಕು ಮಾತನಾಡಿ ನಮ್ಮನೇಕ ಜನರ ಮುಂದೆ ನೀನು ಕಾಕು ಮಾತನಾಡಿ ನಮ್ಮನೇಕ ಜನರ ಮುಂದೆ ನೀನು ಪೋಕ ಎನಿಸಿಕೊಂಡು ಬರಿದೆ ನೂಕಿ ಪೋಪರೇನು ಮನೆಗೆ ಪೋಕ 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 ಎನಿಸಿಕೊಂಡು ಬರಿದೆ ನೂಕಿ 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 ಪೋಪರೇನೋ ಮನೆಗೆ ಸಾಕು ಸಾಕು ನಿನ್ನ ಸಾಹಸ ಮಾತನಾಡಿ ನಮ್ಮನೇಕ ಜನರ ಮುಂದೆ ನೀನು ಕೊಂಡು ಬರಿದೆ ನೋಗಿ ಪೋಪದೆ ಮನೆಗೆ ಕಾಕು ಮಾತನಾಡಿ ನಮ್ಮನೇಕ ಜನರ ಮುಂದೆ ನೀನು ಪೋಕ 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 ಎನಿಸಿ ಕೊಂಡು ಬರಿದೆ ನೂಕಿ ಪೋಪದೇನೋ ಮನೆಗೆ ಸಾಕು 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 ನಿನ್ನ ಸಾಗಸ ತರಳರಿಗೆ ವಿವೇಕವಲ್ಲ ಇನಿತು ಪೌರುಷ ಸಾಕು ನಿನ್ನ ಸಾಗಸ ಸಾಕು ಸಾಕು ನಿನ್ನ ಸಾಗಸ ವಿವೇಕವಲ್ಲ ಇನಿತು ಪೌರುಷ ಸಾಕು ನಿನ್ನ ಸಾಹಸ ಇನಿತು ಪೌರುಷ ನಮ್ಮನೇಕ ಜನರ ಮುಂದೆ ನೀನು ಪೋಕ ನೆನೆಸಿಕೊಂಡು ಬರಿದೆ ನೂಕಿ ಪೋಪರೇನು ಮನೆಗೆ ತರಳರಿಗೆ ವಿವೇಕವಲ್ಲ ಏನಿತು ಪೌರುಷ ನಿನ್ನ ಸಾಗಸ ಭಾರತ ಮಹಾಶಯ ಸಾಕ್ ಸಾಕ್ ಸಾಕ ಇಷ್ಟೊತ್ತಿನವರೆಗೆ ಆಗಿದ್ದು ಸಾಕು ಇನ್ನು ಮುಂದೆ ಬೇಕಾ ಈ ಸದ್ಯಕ್ಕೆ ಸಾಕು ಇಷ್ಟೊತ್ತವರೆಗೆ ಆದದ್ದು ಸಾಕ ಸಾಕು ಇನ್ನು ಬೇಕು ಇನ್ನು ಬೇಕು ಯಾವುದು ಯಾವ್ದು ಬೇಕು ಯಾವುದು ಅದು ಪ್ರಶ್ನೆ ನೀ ಬೇಕು ಇದು ಸಾಧ್ಯ ಇಲ್ಲ ಯಾಕೆ ನಿಮ್ಗೆ ದೊರಕುವುದಿಲ್ಲ ನಾ ಕೌರವ್ರ ಪಕ್ಷದವ ಅದಕ್ಕಾಗಿ ಹೇಳಿದ್ದು ಯಾವ ಪಕ್ಷದಲ್ಲಿದ್ದೇವೆ ಅನ್ನೋದು ಪ್ರಧಾನ ಅಲ್ಲ ನಾವು ಮಾಡುವಂತ ಕಾರ್ಯದಿಂದ ನಾವು ಯಾವತ್ತು ಈ ಪಕ್ಷ ಬಿಡ್ಲಿಲ್ಲ ಎನ್ನುವುದನ್ನು ತೋರಿಸಿಕೊಡ್ಬೇಕು ಉಳಿದ ಪಕ್ಷದಲ್ಲಿ ಎಲ್ಲೋ ಇರಬಹುದು ಆದ್ರೆ ಈ ಪಕ್ಷ ಇದು ಯಾವತ್ತೂ ಇರುವ ಪಕ್ಷ ಇದನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ನಾವು ಪ್ರಯತ್ನಶೀಲರಾಗಬೇಕು ನಮ್ಮ ಮತ ಒಳ್ಳೆಯದಿರಬೇಕು ನಿಮ್ಮ ಅದೇ ಹೇಳಿದ್ದು ಕೆಲವೊಮ್ಮೆ ಮತ ಯಾವುದು ಅಂತ ಗೊತ್ತಾಗದೆ ಬಿದ್ದು ಹೋಗುದೆಲ್ಲ ಇರ್ತದೆ ಅಲ್ಲಿ ನಿನಗಾದ ನಿನಗೆ ಎಲ್ಲಿ ಸರಿಯಾಗಿ ಮತ ನೀಡಬೇಕು ಅಲ್ಲಿ ಮತ ನೀಡ್ಲಿಲ್ಲ ಮತ ತಪ್ಪಿ ಬಂದದ್ರಿಂದ ಇವತ್ತು ಬಂದು ನಿಂತಿವೆ ಸ್ಥಳವೇ ಬದಲಾಗಿ ಹೋಯ್ತು ನಿನಗೆ ಓಹೋ ಯಾಕೆ ಯಾಕೆ ಸಾರಿ ಹೇಳುವವರಿಲ್ಲ
ಯಾಕೆ ತಪ್ಪಿನ ಮಾರ್ಗದಲ್ಲಿಯೇ ತುಳಿದವರು ಆದರ್ಶ ಅಂತಾದ್ರೆ ಬದುಕುನಿದ್ದಕ್ಕೂ ನಾವು ತಪ್ಪನ್ನೇ ಮಾಡ್ತಾ ಹೋಗ್ತೇವೆ. ಹೌದೌದು. ಸುದೀರ್ಘವಾದಂತ ನಿಮ್ಮ ಜೀವನದ ಅವಧಿಯಲ್ಲಿ ನಿಮ್ಮ ಪಾಳೆಯದಲ್ಲಿರುವಂತ ಯಾರ ಆದರ್ಶವನ್ನು ನೀನು ವಹಿಸಿದ್ರು ಜೀವನದಲ್ಲಿ ಎಡವುದಕ್ಕೆ ಮುಂದಾಗ್ತಿ ಮಗು. ಅದಕ್ಕಾಗಿ ಸಾಕು, ನೀನು ಇನ್ನು ಸಾಕು. ಯಾವುದಕ್ಕೆ? ಯುದ್ಧಕ್ಕೆ ಸಾಕು. ಇಂಥ ಮಾತನ್ನು ನಿನ್ನಿಂದ ನಿರೀಕ್ಷಿಸಿಲ್ವಾಗಿತ್ತು. ಬಾಲಿಶವಾದಂತ ಮಾತು. ನೀನು ಆಡಿದಂತ ಮಾತು ಹೇಗಾಯ್ತು ಗೊತ್ತಾ? ಹೇಗೆ? ಹೂರ್ಣ ಇಲ್ಲದ ಹೋಳಿಗೆಯ ಹಾಗೆ, ಕಡುಬು ಕೊಳಚಿದ ಕೊಟ್ಟೆಯ ಹಾಗೆ. ಹೊರಗಿಂದ ನೋಡುವುದಕ್ಕೆಲ್ಲವೂ ಒಳ್ಳೆಯದು ಅಂತ ಅನಿಸುವುದು, ಒಳ ಪ್ರವೇಶಿಸಿ ತಿರುಳೇನು ಅಂತ ನೋಡಿದ್ರೆ ಅದರಲ್ಲಿ ಏನೂ ಇಲ್ಲ, ಗಾಳಿ ತುಂಬಿದ ಮಾತ್ರ. ಯಾಕೆ? ಅದು ಗಾಳಿ ತುಂಬಿದಾಗ್ಲೇ ಹಾರುದು, ಅದು ಹೆಚ್ಚೊತ್ತು ಹಾರುದಿಲ್ಲ. ಗಾಳಿ ಇರುವವರೆಗೆ ಮಾತ್ರ, ಹೋಯ್ತು ಎಲ್ಲಿ ಹೋಯ್ತು ಅಂತ ನಾವು ಹುಡುಕ್ಬೇಕು. ಪ್ರತಿಯೊಬ್ಬರಿಗೂ ಹಾಗೆ ಅಲ್ವಾ? ನಿನ್ನ ಮಾತು ಏನಾಯ್ತು? ಕಾಕು ಮಾತು, ಪ್ರಯೋಜನಕ್ಕೆ ಬಾರದೇ ಇರುವ ಮಾತು. ರಣಕ್ಷೇತ್ರದಲ್ಲಿ ಏನಾದ್ರೂ ಸಾಧಿಸ್ತೇನೆ, ಸಾಧಿಸ್ಲಿಕ್ಕಂತ ಇರುವವರೇ ಅನೇಕರಿದ್ದಾರೆ. ಅವರ ಸರತಿ ಸಾಲು ಮುಗಿದ ಮೇಲೆ ಅಲ್ವಾ ನಿನಗೊಂದು ಅವಕಾಶ. ಅದಕ್ಕಾಗಿ ಆ ಅವಕಾಶದ ನಿರೀಕ್ಷೆಯಲ್ಲಿ ನಾವಿರ್ಬೇಕೆ ಬಿಟ್ರೆ ಅವಕಾಶ ಉಂಟು ಅಂತ ನಾವಲ್ಲಿಗೆ ಹೋಗುವುದಲ್ಲ. ಅವಕಾಶ ನಮ್ಮನ್ನ ಹುಡುಕಿಕೊಂಡು ಬರಬೇಕು. ಅಲ್ಲಿಯವರೆಗೆ ನಾವು ಪ್ರಯತ್ನಶೀಲರಾಗಿರ್ಬೇಕು. ಮಗು, ಇವತ್ತು ಬಂದದ್ದಕ್ಕೆ ಆಕ್ಷೇಪ ಅಲ್ಲ. ಕಾಕು ಮಾತನಾಡದೆ ಪೋಕರೆನಿಸಿ ಹೋದೆ. ನೀನೊಬ್ಬ ಪೋಕನಾಗಬಾರದು ಎನ್ನುವುದು ಉದ್ದೇಶ. ಸರಿ. ಜೀವನದಲ್ಲಿ ಅದೆಷ್ಟೋ ಕನಸುಗಳನ್ನ ಕಟ್ಟಿಕೊಂಡವ ನೀನು. ಜೀವನದಲ್ಲಿ ಅನೇಕ ಸಂಸ್ಕಾರಗಳಿಗೆ ಒಳಗಾಗಬೇಕಾದವ ನೀನು. ಉಜ್ವಲವಾದಂತ ಭವಿಷ್ಯ ನಿನ್ನ ಪಾಲಿಗೆ ಉಂಟು. ಅದಕ್ಕಾಗಿ ಹೋರಾಟ ಎನ್ನುವುದು ಸರಿಯಲ್ಲ. ಎಲ್ಲಿಯಾದ್ರೂ ಅವಸರದಲ್ಲಿ ನೀನು ಮುನ್ನಡೆದೆ ಅಂತಾದ್ರೆ, ನನ್ನ ಮಾತಿಗೆ ಮನ್ನಣೆಯ ಮಣೆಯನ್ನು ನೀಡಿದೆ, ಹೋರಾಟಕ್ಕೆ ಇಳಿತಿ ಅಂತಾದ್ರೆ ನಿನ್ನ ಪಾಲಿಗೆ ಎದುರಿಗೆ ನಿಂತವ ಯಾರು ಗೊತ್ತಾ? ವಿಷದ ಕಟ್ಟವ ಪೊಕ್ಕು. ವಿಷದ ಕಟ್ಟವ ಪೊಕ್ಕು ನೊಣಗಳು ಬದುಕಲುಂಟೆ ಪಸುಳೆ ನೀನು ನಿನಗೆ ನೆಣಗಳು. ಅದುಮ ವೀರರೊಡನೆ ಬಾಣದಿಸುಗೆಗಳದೆ ನೇನ ಬಲ್ಲೆ. ಶಿಜುವಿಗಾದ ಗೈಯಲಾರಿ ಅಸುವನೀಗನೀಗ ಹೋಗು. ಪಕ್ಕು ನೊಣಗಳು ಜೀವನದಲ್ಲಿ ಹಾಗೆಯೇ ಮಗು. ಹೇಗೆ? ಒಟ್ಟಾರೆಯಾಗಿ ಅಂತ ಹೋರಾಟ ಅಲ್ಲ. ಭಾರತನೆದುರಲ್ಲಿ ನಿಂತೆನ್ನುವಂತ ಮಾತ್ರಕ್ಕಾಗಿ ಜಯಸಿರಿಯನ್ನ ಪಡಿತೇನೆನ್ನುವುದು ಕನಸಿನ ಮಾತಾಗಿ ಹೋದೀತು. ಆಲೋಚನೆ ಮಾಡು. ವಿಷದ ಬಾಂಡದ ಹತ್ತಿರಕ್ಕೆ ಎಲ್ಲಿಯಾದ್ರೂ ಒಂದು ಯಕ್ಕಶ್ಚಿತವಾದಂತ ನೊಣ ಹೋಗಿ ಅದರಲ್ಲಿ ಇಳಿಬೇಕು ಅಂತಿಲ್ಲ. ಅದರ ಗಾಳಿ ಸೋಕಿದ್ರು ಅದು ಅಲ್ಲಿ ಸಾಯ್ತದೆ. ನಿನ್ನ ಪಾಲಿಗೆ ವಿಷದ ಬಾಂಡವಾಗಿ ನಿಂತವ ಈ ಪಾರ್ಥ. ನೊಣವಾಗಿ ಸಾಯ್ಬೇಡ. ನೀನು ವಿಷದ ಬಾಂಡವ. ಗರುಡನು ಲೋಮೆ ಉಳ್ಳ ಸುಬಟನು ಗರುಡನೊಲುಮೆ 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 ಉಳ್ಳ ಸುಬಟನು ಪಣಿಗೆ ಬೆದರಿ ಪಣಿಗೆ ಬೆದರಿ ಪಣಿಗೆ ಬೆದರಿ ಮರಳುವನೆ ಮರಳುವನೆ ಕಿರೀಟಿ ನಮ್ಮನು ಪಣಿಗೆ ಬೆದರಿ ಪಣಿಗೆ ಬೆದರಿ ಪಣಿಗೆ ಬೆದರಿ ಮರಳುವನೆ 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 ಕಿರೀಟಿ ನಮ್ಮನು ಗರುಡನೊಲುಮೆ ಉಳ್ಳ ಸುಬಟನು ಪಣಿಗೆ ಬೆದರಿ ಮರಳುವನೆ ಕಿರೀಟಿ ನಮ್ಮನು ಪಣಿಗೆ ಬೆದರಿ ಪಣಿಗೆ ಬೆದರಿ ಪಣಿಗೆ ಬೆದರಿ ಮರಳುವನೆ ಕಿರೀಟಿ ನಮ್ಮನು
ಅರಿದರಿಲ್ಲ ನಿನಗೆ ದೋಷ. ಸುರರು ಮೆಚ್ಚುವಂತೆ ಬರದೊಳ್ ಅರಿದರಿಲ್ಲ ನಿನಗೆ ದೋಷ. ಸುರರು ಮೆಚ್ಚುವಂತೆ ಬರದೊಳ್ ಅರಿದರಿಲ್ಲ ನಿನಗೆ ದೋಷ. ತರಳನಾದರೇನು ತರಳನಾದರೇನು ತರಳನಾದ ಏನು ತರಳನಾದ ಏನು ಕೈಯ ಗುರಿಯ ಈಕ್ಷಿಸು ಕೈಯ ಗುರಿಯ ಈಕ್ಷಿಸು ಕೈಯ ಗುರಿಯ ಈಕ್ಷಿಸೆನುತ ಎಚ್ಚ ಮೆಚ್ಚುವಂತೆ ಬರದೊಳ್ ಅರಿದರಿಲ್ಲ ನಿನಗೆ ದೋಷ. ತರಳನಾದರೇನು ಕೈಯ ಗುರಿಯ ನೀಚಿಸೆನು ತಲೆಚ್ಚ. ಗರುಡ ನೊಲುಮೆ ಉಳ್ಳ ಸುಬಟನು ಪಡಿಗೆ ಬೆದರಿ ಮಾರಳುವನೆ ಕಿರೀಟಿ ನಮ್ಮನು ಪಡಿಗೆ ಬೆದರಿ ಮರಳುವನೆ ಕಿರೀಟಿ ನಮ್ಮದು. ಗರುಡನೊಲುಮೆ ಉಳ್ಳ ಸುಬಟನು ಪಡಿಗೆ ಬೆದರಿ ಮರಳು ಮನೆ ಕಿರೀಟಿ ನಮ್ಮದು. ಸುಬಟನು ಪಣಿಗೆ ಬೆದರಿ ಮರಳು ಮನೆ ಕಿರೀಟಿ ನಮ್ಮನು. ನಿನ್ನ ಪಾಲಿಗೆ ಬಂದು ನಿಂತ ಪಾರ್ಥನೆ ವಿಷದ ಪಾಂಡ. ಹೌದೌದೌದೌದು. ಎಲ್ಲಿಯಾದ್ರೂ ಸುತ್ತಮುತ್ತ ನೀನು ಸುಳಿದೆ ಅಂತಾದ್ರೆ ವೀರವೇಶದಿಂದ ಮುನ್ನಡೆದೆ ಅಂತಾದ್ರೆ ನಿನ್ನ ಪಾಲಿಗೆ ಮೃತ್ಯು ಎನ್ನುವುದು ಕಟ್ಟಿಟ್ಟ ಬುದ್ಧಿ ಮಗು. ನೀನು ಆಡಿದಂತ ಮಾತು ಸರಿಯಾದದ್ದೇ ಹೌದು. ಏನು ನೀನು ಹೇಳಿದಂತೆ ವಿಷದ ಭಾಂಡವೇ ನೀ ಹೌದು. ಅಬ್ಬಾ, ನಾವು ತಿಳಿದ ಹಾಗೆ ಹಾವು ಎಷ್ಟೇ ಎತ್ತರಕ್ಕೆ ಬೆಳೆಯಲಿ, ಅದರ ಹಡೆಯಲ್ಲಿ ಎಷ್ಟೇ ವಿಷಗಳು ತುಂಬಲಿ, ಗರುಡನ ಎದುರಿನಲ್ಲಿ ಹಾವಿನ ಪರಾಕ್ರಮ ನಡೆದೀತ?
ಗರುಡನ ಒಲೆಮೆ ಉಂಟು ಅಂತಾದ್ರೆ ಹಾವು ಸ್ವಲ್ಪ ಹಿಂದೆ ಸರಿದಿತ್ತು ಅಲ್ವಾ? ಗರುಡ ರೇಖೆ ಇದ್ದು ಬಂದ್ರೂ ಅಡ್ಡಿಲ್ಲ, ಹಾವಲ್ಲಿ ನಿಲ್ಲುವುದಿಲ್ಲ. ಹಾಗಂತ ಗರುಡನನ್ನ ಏರಿದವನೇ ನನ್ನ ಹತ್ತಿರಕ್ಕಿದ್ದಾನೆ ಎನ್ನುವುದನ್ನು ಮಾತ್ರ ಮರಿಬೇಡ. ಅದು ಯಾವ ಕಾರಣಕ್ಕೂ ಮರೆಯಲಿಕ್ಕಿಲ್ಲ. ಆದ್ರೆ ಈ ಹೊತ್ತು ಅವನನ್ನ ನೆನಪಿನಲ್ಲಿ ಇಟ್ಟುಕೊಂಡು ನೀನು ಆಡಿದ ಮಾತಲ್ಲ ಅದು. ವಿಷದ ಬಾಂಡ ಅಂತ ಹೇಳಿದೆ, ಅನುಮಾನವೇ ಇಲ್ಲ. ಗರುಡನೊಲಮೆ ಉಳ್ಳಂತ ಸುಬಟದಲ್ಲಿ ಆ ವಿಷದ ಬಾಂಡ ನಡೆದಿತ್ತ? ನಿನ್ನ ವಿಷಕ್ಕೆ ಅಂಜಿ ನಾನು ಹಿಂತಿರುಗಿ ಹೋಗುವ ಹುಡುಗ ಅಂತ ಭಾವಿಸಿದ್ಯಾ? ಅಲ್ಲವೇ ಅಲ್ಲ. ಏಯ್, ಯಾಕೋ ನನ್ನಲ್ಲಿ ದುರವನ್ನ ಕೊಡುವುದಕ್ಕೆ ನಿನಗೆ ಭಯ ಯಾಕೆ? ಒಮ್ಮೆ ದೂರದಲ್ಲಿ ನನ್ನನ್ನ ಕೊಂದ್ರೆ ಶಿಶು ಹತ್ಯೆದ ಪಾಪ ಬರಬಹುದು ಎಂಬ ಹಾಗೆ ಸಂಖ್ಯೆಯನ್ನು ಪಡ್ತಾ ಇದ್ದಿ. ನೋಡೋ, ದೂರದಲ್ಲಿ ನನ್ನ ಸರಿಸಾಟಿಯಾಗಿ ನೀನು ಹೋರಾಡಿದೆ ಅಂತಾದರೆ ಸುರರು ಮೆಚ್ಚುತ್ತಾರೆ. ಆಗ ನಿನಗೆ ಯಾವ ದೋಷವೂ ಇಲ್ಲ. ಹಾಗಾಗಿ ನನ್ನಲ್ಲಿ ದೂರ